ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ಎಲ್ಲರಿಗೂ ನಮಸ್ಕಾರ. ದಾನದಲ್ಲಿ ತುಂಬ ಶ್ರೇಷ್ಠವಾದದ್ದು ಯಾವುದು ಅಂತ ಒಂದು ಕೇಳ್ವಿ ಬಂದಾಗ, ದಾನಗಳು ಹಾಗೆ ಅಂತಂದರೆ ಯಾವ ಸಂದರ್ಭದಲ್ಲಿ ಮಾಡುತ್ತಾರೆ, ಯಾರಿಗೆ ಯಾರು ಕೊಡ್ತಾರೆ ಹಾಗೆ ಅಂತಂಬೋದು. ಆ ಸಂದರ್ಭ ನಿಮಿತ್ತವಾಗಿ ಅದದು ಶ್ರೇಷ್ಠ ಅಂತ ತಿಳಿಸುತ್ತೆ ಶಾಸ್ತ್ರ. ಆದರೆ ಈ ದಾನಗಳು ಇಂಥದವರಿಗೆ ಕೊಡಬೇಕು ಅಂತ ತಿಳಿಸುತ್ತೆ. ಆದರೆ ಅನ್ನದಾನ ಅಂತ ಅಂಬೋ ಬೆಲೆ ಏನಂದರೆ, ಎಲ್ಲರಿಗೂ ಅನ್ನದಾನ ತುಂಬ ವಿಶೇಷ ಅಂತ. ಸರ್ವದಾನ ಪ್ರಧಾನಂ ಅನ್ನದಾನಂ ಅಂತ. ಅನ್ನದಾನ ಎಲ್ಲ ಜೀವರಾಶಿಗೂ ತುಂಬ ಮುಖ್ಯವಾದದ್ದು. ಅನ್ನ ನೀರು. ಅನ್ನ ನೀರು ಅಂತ ನಿಮಗೆ ಅನ್ನ ಅಂತಂದರೆ ಅಕ್ಕಿಯನ್ನು ಬೇಯಿಸಿ ಇಡೋದು, ಅದು ಒಂದು ಅನ್ನ ಅಂತ, ಅದಕ್ಕೊಂದು ಹೆಸರು. ಬಾಯಲ್ಲಿ ನೀರು ಹಾಕಿರೋ ಕೂಡ ಅದಕ್ಕೂ ಅನ್ನ ಅಂತಲೇ ಒಂದು ಹೆಸರಿದೆ. ಯಾಕೆ ಶಾಸ್ತ್ರ ಅದು ಹೇಳಿದೆ ಅಂದರೆ, ಏಕಾದಶಿ ದಿವಸ ಅನ್ನ ತಿನ್ನಬಾರ್ದು ಅಂತ ಹೇಳ್ತಾರೆ. ಅದು ಶಾಸ್ತ್ರ ಹೇಳೋದು ಏನು ಅಂದರೆ, ಒಂದು ನೀರು ಕೂಡ ಒಂದು ಡ್ರಾಪ್ ಒಳಗೆ ಹೋಗಬಾರ್ದು ಅಂತ ಅಂಬೋ ತಾತ್ಪರ್ಯ. ಅದಕ್ಕೆ ಅನ್ನ ಅಂತ ಒಂದು ಹೆಸರಿದೆ. ನಾವು ಅನ್ನ ತಿನ್ನಕೂಡದು ಅಂತಂದರೆ ಏನು, ಈ ಅಕ್ಕಿನ ಬೇಯಿಸಿದ ಅನ್ನ ತಿನ್ನಬಾರ್ದು. ಬೇರೆಲ್ಲ ಇಡ್ಲಿ, ದೋಸೆ, ಚಪಾತಿ, ಉಪ್ಪಿಟ್ಟು, ಅವಲಕ್ಕಿಯಲ್ಲಿ 4-5 ಇದೆಲ್ಲ, ಖಾರ ಬಾತ್ ಬೇಕಷ್ಟಿದೆಲ್ಲ ಅವಲಕ್ಕಿಯಲ್ಲಿ, ಅದೆಲ್ಲ ಮಾಡಿ ತಂದುಬಿಟ್ಟು ಅನ್ನ ತಿನ್ನಲ್ಲ ಹಾಗೆ ಅಂತ ನಾವು ಹೇಳ್ತೇವೆ. ಅದು ನಿಮಿತ್ತವಾಗಿ ಏನು ಅಂತಂದರೆ, ಅನ್ನ ಅಂತಂದರೆ ಬಾಯಲ್ಲಿ ನೀರು ಹಾಕಿರೋ ಅದಕ್ಕೆ ಅನ್ನ ಅಂತ ಒಂದು ಹೆಸರು. ಹಾಗೆ ಅನ್ನದಾನಾನ್ ನೃಪಶ್ರೇಷ್ಠ ಗಜದಾನಂ ವಿಶಿಷ್ಯತೆ. ಗಜದಾನಾತ್ ಭೂಮಿದಾನಂ ತಿಲದಾನಂ ತಥೋಧಿಕಂ ತಸ್ಮಾಚ್ಚ ಸ್ವರ್ಣದಾನಂ ವೈ ಅನ್ನದಾನಂ ತಥೋಧಿಕಂ. ಅನ್ನದಾನಾತ್ ಪರಂ ದಾನಂ ನ ಭೂತಂ ನ ಭವಿಷ್ಯತಿ ಹಾಗೆ ಅಂತ ಪದ್ಮಪುರಾಣ. ಈ ಗಜದಾನ ಮಾಡೋದು ತುಂಬ ವಿಶೇಷ. ಅದಕ್ಕಿಂತಲೂ ಭೂಮಿದಾನ, ಅದಕ್ಕಿಂತಲೂ ಹೆಚ್ಚು ಫಲ ತಿಲದಾನ, ಅದಕ್ಕಿಂತಲೂ ಹೆಚ್ಚು ಪುಣ್ಯ ಸ್ವರ್ಣದಾನ. ಹೀಗೆ ಯಾವುದೇ ಮಾಡಿರು ಅದಕ್ಕಿಂತ ತುಂಬ ಶ್ರೇಷ್ಠವಾದದ್ದು ಯಾವುದು, ಇದು ಎಲ್ಲದಕ್ಕೂ ಶ್ರೇಷ್ಠವಾದದ್ದು ಅನ್ನದಾನ ಅಂತ ಹೇಳ್ತಾರೆ. ಎಲ್ಲ ಜೀವರಾಶಿಗೆ ಅದು ತುಂಬ ಮುಖ್ಯವಾಗಿ ಬೇಕಾಗಿರುತ್ತೆ. ನಮಗೆ ಎಷ್ಟು ಕೊಟ್ಟರೂ ಸಾಕು ಅಂತ ಹೇಳೋದಿಲ್ಲ. ಆದರೆ ಬಡಿಸುವ ಸಂದರ್ಭದಲ್ಲಿ ಮಾತ್ರ ಇದು ಸಾಕು ಬೇಡ ಹಾಗೆ ಅಂತ ಹೇಳ್ತಾರೆ. ಆದ ಕಾರಣ ಇದು ಎಲ್ಲ ಜೀವರಾಶಿಗೂ ತುಂಬ ಮುಖ್ಯವಾದದ್ದರಿಂದ ಮನುಷ್ಯರಿಗೂ ಎಲ್ಲ ಜೀವರಾಶಿಗೂ ಅನ್ನ ನೀರು ತುಂಬ ಮುಖ್ಯ. ಆದ ಕಾರಣ ಈ ಪದ್ಮಪುರಾಣದಿಂದ ತಿಳಿಸಿಕೊಡುತ್ತೆ, ಅನ್ನದಾನ ಎಲ್ಲ ದಾನದಲ್ಲೂ ಪ್ರಧಾನ, ತುಂಬ ಮುಖ್ಯವಾದದ್ದು ಹಾಗೆ ಅಂತ. ಮತ್ತು ನಾವು ಊಟ ಮಾಡೋದು ಹಾಗೆ ಅಂದರೆ ಏನು ಹಾಗೆ ಅಂತಂದರೆ, ನಮಗೆ ಈ ದೇಹ ಚಾತುರ್ಮಾಸ ವ್ರತ, ಏಕಾದಶಿ ವ್ರತ ಇತ್ಯಾದಿ ಅನುಷ್ಠಾನ ಮಾಡೋದಕ್ಕೆ ಒಳ್ಳೆ ಆರೋಗ್ಯ ಬೇಕು. ಆರೋಗ್ಯ, ದೀರ್ಘ ಆಯುಷ್ಯ, ಆರೋಗ್ಯ, ಇದು ಎರಡಕ್ಕೂ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆಯೋ ಆ ಪ್ರಕಾರ ಊಟ ಮಾಡುವುದು, ಉಪವಾಸ ಇರುವುದು, ಈ ವ್ರತಗಳೆಲ್ಲ ಮಾಡುವುದರಿಂದ ದೀರ್ಘ ಆಯುಷ್ಯ ಆರೋಗ್ಯ ಇರುತ್ತೆ ಅಂತಂಬೋ ತಾತ್ಪರ್ಯದಿಂದ ಇದೆಲ್ಲ ಹೇಳಿದ್ದಾರೆ. ಯಾವ ಹೊತ್ತಿಗೆ ಊಟ ಮಾಡಬೇಕು, ಯಾವ ಹೊತ್ತಿಗೆ ಉಪವಾಸ ಇರಬೇಕು, ಯಾವ ಹೊತ್ತಿಗೆ ಫಲಹಾರ ಮಾಡಬೇಕು ಹಾಗಂತೆಲ್ಲ ಶಾಸ್ತ್ರ ತಿಳಿಸಿಕೊಡುತ್ತೆ. ಇದರಿಂದ ನಾವು ಅನ್ನದಾನ ನಮಗೂ ಮುಖ್ಯ. ನಮ್ಮಿಂದ ಮುಡಿದಷ್ಟು ಯಾರಿಗೆ ಎಷ್ಟು ಮುಡುತ್ತೆ ಅಷ್ಟು ದೂರಕ್ಕೆ ಅದನ್ನೆಲ್ಲ ನಾವು ಮಾಡೋಕ್ಕೆ ದೇವರ ಅನುಗ್ರಹದಿಂದ ನಾವು ಈ ದಾನಗಳನ್ನು ಆದಷ್ಟು ಎಲ್ಲ ದಾನಗಳು ಕೊಡುವುದರಿಂದ ನಮ್ಮ ಪಾಪಗಳು ಪರಿಹಾರ ಆಗುತ್ತೆ. ಅದರಿಂದ ಕಡಸಿ ಪಕ್ಷಕ್ಕೆ ಅನ್ನದಾನವಾರ ಮಾಡಬೇಕು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಎಲ್ಲರೂ ಆದಷ್ಟು ಅವರವರ ಎಷ್ಟು ಯೋಗ್ಯತಾನುಸಾರ ದಾನಗಳನ್ನು ಎಷ್ಟು ಮುಡಿತೀವೋ ಅಷ್ಟು ದೂರ ಮಾಡಿರಿ. ಅದು ಒಂದೇ ನಮಗೆ ನಿತ್ಯ ಕರ್ಮಾನುಷ್ಠಾನ ಯಾವುದು ನಾವು ನೋಡಿ ಮಾಡೋ ಸಂದರ್ಭಗಳೇ ಯಾರಿಗೂ ಇಲ್ಲ. ಆದ ಕಾರಣ ಆದಷ್ಟು ದಾನ ಧರ್ಮಗಳು ಮಾಡಿ. ತಮಿಳಲ್ಲಿ ಹೇಳ್ತಾರೆ, ನಾವು ಕೊಟ್ಟದ್ದು ಯಾವಾಗಲೂ ನಮ್ಮನ್ನು ರಕ್ಷಣೆ ಮಾಡ್ತಾ ಇರುತ್ತೆ. ಕೂಡ ಇದ್ದೇ ನಮಗೆ ಕೆಟ್ಟದ್ದು ಮಾಡ್ತಾರೆ ಅಂತಂದರೆ ಕೂಡ ನಾವು ಮಾಡಿದ ಧರ್ಮ ನಮ್ಮನ್ನು ರಕ್ಷಣೆ ಮಾಡೋಕ್ಕೆ ಆ ಸಂದರ್ಭದಲ್ಲಿ ಅಲ್ಲಿ ನಮಗೆ ವೆಯ್ಟ್ ಮಾಡ್ತಾ ಇರುತ್ತೆ ಆ ಪುಣ್ಯ. ಆದ ಕಾರಣ ಎಲ್ಲರೂ ಆದಷ್ಟು ದಾನವನ್ನು ಮಾಡೋಕ್ಕೆ, ಅವರವರ ಸೌಕರ್ಯ ನಿಮಿತ್ತವಾಗಿ ದಾನವನ್ನು ಮಾಡೋಕ್ಕೆ ಪ್ರಯತ್ನ ಮಾಡಿರಿ ಅಂತ ಹೇಳೋದು ಇದರಿಂದ. ಶ್ರೀಕೃಷ್ಣಾಯ ನಮಃ.